ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿಥುನ್ ಡೈರೀಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಕರ್ನಾಟಕದ ಅತಿ ದೊಡ್ಡ ಹಾಗೂ ಅತ್ಯಂತ ಜನಪ್ರಿಯವಾದ ಕೃಷಿ ಮೇಳ 2025ಕ್ಕೆ ಬಂದಿದ್ದೇವೆ. ಈ ಮೇಳದ ವಿಶೇಷತೆ ಅಂದರೆ ಹೊಸ ರೀತಿಯ ಕೃಷಿ ತಂತ್ರಜ್ಞಾನ, ಹಸು ಎಮ್ಮೆಗಳ ಪ್ರದರ್ಶನ, ಯಾಂತ್ರಿಕ ಉಪಕರಣಗಳು, ಬೀಜಗಳು, ಸಾವಯವ ಉತ್ಪನ್ನಗಳು ಮತ್ತು ರೈತರಿಗೆ ಬೇಕಾದ ಪ್ರತಿಯೊಂದು ಮಾಹಿತಿ ಇಲ್ಲಿ ದೊರೆಯುತ್ತದೆ. ಈಗ ಸಮಯ ವ್ಯರ್ಥ ಮಾಡದೆ ಕೃಷಿ ಮೇಳದ ಒಳಗೆ ಹೋಗಿ ಸಂಪೂರ್ಣ ವಿವರಗಳನ್ನು ನೋಡೋಣ. ಇಡೀ ಸ್ಥಳಕ್ಕೆ 3ರಿಂದ 4 ದೊಡ್ಡ ಹಾಲ್ಗಳನ್ನು ಮಾಡಲಾಗಿದೆ. ಪ್ರತಿ ಹಾಲ್ನಲ್ಲಿ ಬೇರೆ ಬೇರೆ ಪ್ರದರ್ಶನಗಳು, ಕೃಷಿ ಉಪಕರಣಗಳು ಮತ್ತು ನೇರವಾಗಿ ಡೆಮಾನ್ಸ್ಟ್ರೇಷನ್ ಕೊಡಲಾಗುತ್ತದೆ. ಮೊದಲಿಗೆ ನಮಗೆ ಸಿಕ್ಕದ್ದು ಪಶುಸಂಗೋಪನೆ ವಿಭಾಗ. ಇಲ್ಲಿ ಮೀನು ಸಾಕಾಣಿಕೆ ಬಗ್ಗೆ ವಿವರಗಳನ್ನು ತಿಳಿಸಲಾಯಿತು. ಅದರ ನಂತರ ನಾವು ಬಂದಿದ್ದು ಈ ವರ್ಷದ ಮುಖ್ಯ ಆಕರ್ಷಣೆ ಅಂದರೆ ಹಸು ತಳಿ ಪ್ರದರ್ಶನ. ಇಲ್ಲಿ ಭಾರತದ ಪ್ರಮುಖ ತಳಿಗಳಾದ ಗಿರ್, ಸಹಿವಾಲ್, ಹಳ್ಳಿಕಾರ್, ಜರ್ಸಿ, HF ಹಸು ಮತ್ತು ಥರ್ಪಾರ್ಕರ್ ತಳಿಗಳು ನೋಡಲು ಸಿಕ್ಕವು. ಈ ಗಿರ್ ಹಸು ಏಟು ಹಾಲಿಗೆ ಪ್ರಸಿದ್ಧವಾದರೆ ಹಸುಗಳ ಆರೋಗ್ಯ, ಗರ್ಭಧಾರಣೆ, ಆಹಾರ ಎಲ್ಲದರ ಬಗ್ಗೆ ಮಾಹಿತಿ ದೊರಕಿತು. ಇಲ್ಲಿ ನೋಡಿದರೆ ಹಸುಗಳ ಉತ್ತಮವಾದಂಥ ಬ್ರೀಡ್ನಲ್ಲಿ ಕಾಂಪಿಟೇಷನ್ ನಡೆಯುತ್ತಿದೆ ಅನಿಸುತ್ತಿತ್ತು. ಹಸುಗಳ ತೂಕ, ಆರೋಗ್ಯ, ಸಂರಚನೆ, ಗಾತ್ರ ಎಲ್ಲವನ್ನು ಕೂಡ ಇಲ್ಲಿ ಇದ್ದಂಥವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುತ್ತಿದ್ದರು. ಇಲ್ಲಿ ಉತ್ತಮವಾದಂಥ ಹಸುವನ್ನು ಪ್ರದರ್ಶನಕ್ಕೆ ಇಟ್ಟಂಥ ರೈತರಿಗೆ ಅವಾರ್ಡ್ಸ್ಗಳು ಸಿಗುತ್ತೆ, ಸರ್ಟಿಫಿಕೇಟ್ಸ್ ಕೂಡ ಕೊಡ್ತಾರೆ ಮತ್ತು ಬಹುಮಾನ ಕೂಡ ಕೊಡುತ್ತಾರೆ. ಈ ಹಸುವನ್ನು ನೋಡಲು ತುಂಬ ಜನ ಕಾಯುತ್ತಿದ್ದರು ಮತ್ತು ಇದರ ಪಕ್ಕ ಬಂದು ಫೋಟೋವನ್ನು ಕ್ಲಿಕ್ಕಿಸುತ್ತಿದ್ದರು. ಈ ಕೃಷಿ ಮೇಳದಲ್ಲಿ ವಿವಿಧ ಬಗೆಯ ಹಸುಗಳು ಮತ್ತು ಎಮ್ಮೆಗಳು ನೋಡಲು ಸಿಕ್ಕವು. ಹಸು, ಎಮ್ಮೆ ಮತ್ತು ಎತ್ತುಗಳನ್ನು ನೋಡಿದ ನಂತರ ನಮಗೆ ಅಗ್ರಿಕಲ್ಚರ್ಗೆ ಬೇಕಾದಂಥ ಮೆಷಿನರಿ ಮತ್ತು ಟೆಕ್ನಾಲಜಿ ಇರುವಂಥ ಶಾಪ್ಗಳು ದೊರೆತವು. ಇಲ್ಲಿ ನಾವು ಟ್ರ್ಯಾಕ್ಟರ್ಸ್, ಮಿನಿ ಟ್ರ್ಯಾಕ್ಟರ್ಸ್, ಪವರ್ ಟಿಲ್ಲರ್ಸ್, ರೋಟಾವೇಟರ್ಸ್, ಸ್ಪ್ರೇಯರ್ಸ್, ಡ್ರೋನ್ ಸ್ಪ್ರೇಯರ್ಸ್, ಪ್ಯಾಡಿ ಟ್ರಾನ್ಸ್ಪ್ಲಾಂಟರ್ಸ್, ಶುಗರ್ ಕೇನ್ ಪ್ಲಾಂಟರ್ಸ್, ಮಲ್ಟಿ ಕ್ರಾಪ್ ಥ್ರೆಷರ್ ಇವೆಲ್ಲವನ್ನು ನೋಡುವ ಅವಕಾಶ ದೊರಕಿತು. ಮೇಲಿನಿಂದ ಫರ್ಟಿಲೈಸರ್ಸ್ ಮತ್ತು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಲು ಅಗ್ರಿ ಡ್ರೋನ್ಸ್ ಬಳಸುತ್ತಾರೆ. ಈ ಥರ ಡ್ರೋನ್ ಕಂಪನಿಗಳು ತುಂಬ ಅಲ್ಲಿ ಪ್ರದರ್ಶನದಲ್ಲಿದ್ದವು. ಈ ಆಯುಧವು
ಅಡಿಕೆಯನ್ನು ಕುಯ್ಯಲು ರೈತರಿಗೆ ಸಹಾಯ ಮಾಡುತ್ತದೆ. ಅದಕ್ಕೆ ಸಂಜೆ ಅಂದ್ರೆ ಸನ್ರೈ ನಂದಿ ಬೆಟ್ಟ ಅಂತ ಹೇಗೆ ನೆನೆಸ್ಕೊತೀವೋ ಅಗಲವಾದ ಪೈಪ್ ಅಂದ್ರೆ ಅಂದ ಪೈಪ್ ನೆನೆಸ್ಕೊಂಡು ಮರಿಬೇಡಿ. ಅಲ್ಲಿಂದ ಮುಂದೆ ಬಂದಾಗ ರೈತರಿಗೆ ಉಪಯುಕ್ತವಾದಂಥ ಪೈಪ್ಗಳು ಸಿಕ್ಕವು. ಇಲ್ಲಿ ಜನಪ್ರಿಯವಾದಂತಹ ಟ್ರ್ಯಾಕ್ಟರ್, ಮಿನಿ ಟ್ರ್ಯಾಕ್ಟರ್ ಮತ್ತು ಪವರ್ ಟಿಲ್ಲರ್ನ ವಿವಿಧವಾದ ಮಾಡೆಲ್ಗಳನ್ನು ನೋಡುವ ಅವಕಾಶ ಸಿಕ್ಕಿತು. ಇಲ್ಲಿ ಭಾಗವಹಿಸಿದ್ದ ಕಂಪನಿಗಳೆಂದರೆ ಜಾನ್ ಡೇರ್, ಮಹೇಂದ್ರ, ಸ್ವರಾಜ್, ಮ್ಯಾಸೆ ಫರ್ಗೂಸನ್ ಮತ್ತು ಮುಂತಾದ ಕಂಪನಿಗಳ ವಿವಿಧವಾದಂಥ ಮಾಡೆಲ್ಗಳನ್ನು ನೋಡುವ ಅವಕಾಶ ಸಿಕ್ಕಿತು. ಈ ಕೃಷಿ ಮೇಳದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಅಗ್ರಿ ಡ್ರೋನ್. ಈ ಟೆಕ್ನಾಲಜಿಯನ್ನು ಯೂಸ್ ಮಾಡಿಬಿಟ್ಟು ಯಾವ ಥರ ಸ್ಪ್ರೇ ಮಾಡ್ಬೋದು ಅನ್ನೋ ಬಗ್ಗೆ ಎಲ್ಲರೂ ತಿಳ್ಕೊಬೋದು. ನಮಗೆ ಮುಂದೆ ಸಿಕ್ಕದ್ದು ಅಡಕೆ ಡಿಯಸ್ಕಿಂಗ್ ಮಷಿನ್. ಡ್ರೋನ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಹಲವಾರು ಕಂಪನಿಗಳು ಇಲ್ಲಿ ಪ್ರದರ್ಶನದಲ್ಲಿ ಇದ್ದವು. ನಮಗೆ ಮುಂದೆ ಸಿಕ್ಕದ್ದು ಎಣ್ಣೆ ಮಾಡುವ ಗಾಣದ ಯಂತ್ರ. ಇಲ್ಲಿಂದ ಮುಂದೆ ಬಂದಾಗ ನಮಗೆ ವಿವಿಧ ಬಗೆಯ ಬೀಜಗಳನ್ನು ನೋಡುವ ಅವಕಾಶ ಸಿಕ್ಕಿತು. ಇಲ್ಲಿ ಅಕ್ಕಿ, ರಾಗಿ, ಜೋಳ ಮತ್ತು ಮುಂತಾದ ತರಕಾರಿ ಮತ್ತು ಹಣ್ಣಿನ ಬೀಜಗಳನ್ನು ನೋಡುವ ಅವಕಾಶ ಸಿಕ್ಕಿತು. ಅಲ್ಲಿಂದ ಮುಂದೆ ಬಂದಾಗ ನಮಗೆ ಕಂಡಿದ್ದು ಈ ಸಹಸ್ರ ಬಾಳೆ. ಮುಂದಿನ ವಿಭಾಗದಲ್ಲಿ ನಮಗೆ ಮಾವು, ಹಲಸು, ಸೀಬೆ, ಬಾಳೆಹಣ್ಣು ಮತ್ತು ವಿವಿಧ ಬಗೆಯ ಪೆಪ್ಪರ್, ಕಾಫಿ ಎಲ್ಲ ಥರದ ಗಿಡಗಳು ದೊರೆಯುತ್ತಿದ್ದವು.
ಮುಂದೆ ಬಂದಾಗ ಸೋಲಾರ್ ಪವರ್ ಯೂಸ್ ಮಾಡಿ ಮೋಟರ್ ಹೇಗೆ ಓಡುತ್ತೆ ಅಂತ ಡೆಮೋ ತೋರಿಸುತ್ತಿದ್ದರು. ಅದರ ಪಕ್ಕದಲ್ಲೇ ಒಂದು ಡ್ರೋನ್ ಇತ್ತು. ಮುಂದೆ ಬಂದಾಗ ನರ್ಸರಿಯಲ್ಲಿ ವಿವಿಧ ಬಗೆಯ ಹೂವುಗಳು ಮತ್ತು ಅಲ್ಲಿಂದ ಮುಂದೆ ಬಂದಾಗ ಈ ನರ್ಸರಿಯಲ್ಲಿ ಕ್ಯಾಪ್ಸಿಕಮ್, ಈ ಕ್ಯಾಪ್ಸಿಕಮ್ನಲ್ಲಿ ಕೆಂಪು, ಹಳದಿ ಮತ್ತು ಹಸಿರು 3 ಬಗೆಯ ಕ್ಯಾಪ್ಸಿಕಮ್ ಒಮ್ಮೆಲೆ ನೋಡುವ ಅವಕಾಶ ದೊರೆಯಿತು. ಅಲ್ಲಿಂದ ಮುಂದೆ ಬಂದಾಗ ಜನಪ್ರಿಯವಾದಂಥ ಬಗೆ ಬಗೆಯ ಟ್ರ್ಯಾಕ್ಟರ್ನ ಮಾಡೆಲ್ಗಳನ್ನು ನೋಡುವ ಅವಕಾಶ ದೊರೆಯಿತು. ಅಲ್ಲಿಂದ ಮುಂದೆ ಬಂದಾಗ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಮುಂದೆ ಸಿಕ್ಕದ್ದು ನಮಗೆ ಬಗೆ ಬಗೆಯ ಪವರ್ ಟಿಲ್ಲರ್ಸ್, ರೋಟಾವೇಟರ್ಸ್, ಮಿನಿ ಟ್ರ್ಯಾಕ್ಟರ್ಸ್. ಇಷ್ಟೇ ಅಲ್ಲದೆ ಕೃಷಿ ಮೇಳ 2025ರಲ್ಲಿ ಹೊಸ ತಂತ್ರಜ್ಞಾನದ ಕಂಪನಿಗಳು IoT ಬೇಸ್ಡ್ ಫಾರ್ಮಿಂಗ್, ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ಸ್, ಕ್ಲೈಮೇಟ್ನ ಮಾನಿಟರಿಂಗ್ ಡಿವೈಸ್, ಕ್ಯಾಟಲ್ ಹೆಲ್ತ್ ಟ್ರ್ಯಾಕಿಂಗ್ ಮತ್ತಿತರ ಪದಾರ್ಥಗಳನ್ನು ಡಿಸ್ಪ್ಲೇಯಲ್ಲಿ ಇಡಲಾಗಿತ್ತು. ಅಲ್ಲಿಂದ ಮುಂದೆ ಬಂದರೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಮತ್ತು ರೈತರಿಗೆ ಬೇಕಾದ ಆಹಾರ, ಸ್ಥಳೀಯ ಡೆಲಿಕಸೀಸ್ ಹಾಗೂ ಜೋಳದ ರೊಟ್ಟಿ, ರಾಗಿ ಮುದ್ದೆ, ಅಕ್ಕಿ ರೊಟ್ಟಿ, ನೀರುದೋಸೆ ಎಲ್ಲದರ ವ್ಯವಸ್ಥೆ ಮಾಡಲಾಗಿತ್ತು. ಇದು ಸ್ನೇಹಿತರೆ ಕೃಷಿ ಮೇಳ 2025ರ ಸಂಪೂರ್ಣ ಮಾಹಿತಿ. ಹೊಸ ತಂತ್ರಜ್ಞಾನ, ಹೊಸ ತಳಿಗಳು, ಮಾಡರ್ನ್ ಮೆಷಿನರಿ ಮತ್ತು ರೈತರ ಭವಿಷ್ಯವನ್ನು ಮತ್ತಷ್ಟು ಉತ್ತಮಗೊಳಿಸುವ ಹಲವಾರು ವಿಷಯಗಳನ್ನು ನೋಡಿದೆವು. ನಿಮಗೆ ಯಾವ ಭಾಗ ಹೆಚ್ಚು ಇಷ್ಟ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.